ರಾಷ್ಟ್ರಕೂಟ ರೆಡ್ಡಿ ಪರಿವಾರ ಹುನಗುಂದ ಹಾಗೂ ಇಳಕಲ್ ಅವಳಿ ತಾಲೂಕುಗಳ ಸಮಿತಿ ವತಿಯಿಂದ ಮೊದಲೇ ಬಾರಿಗೆ ನಮ್ಮ ತಾಲೂಕಿನಲ್ಲಿ ಮಲ್ಲಮ್ಮನವರ ಜಯಂತಿಯನ್ನು ಇದೇ ದಿನಾಂಕ 1/6/2025 ವಿಜೃಂಭಣೆಯಿಂದ ಆಚರಿಸಲು ನಾವೆಲ್ಲರೂ ಸಮಿತಿಯ ಸದಸ್ಯರು ಒಂದು ಕರೆ ಕೊಟ್ಟಿರ್ತಾರೆ. ಮೊದಲೇದಾಗಿ ಈ ಒಂದು ಸಭೆಯನ್ನು ಉದ್ದೇಶಿಸಿ ನಮ್ಮ ಇನ್ನೂ ಅನೇಕ ಜನ ಮಾತನಾಡಲಿಕ್ಕೆ ಇಷ್ಟಪಡ್ತಾರೆ. ಅದಕ್ಕಿಂತ ಮುಂಚೆ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರುವಂಥ ನಮ್ಮ ಎಲ್ಲ ಪದಾಧಿಕಾರಿಗಳು ಮತ್ತು ಸಲಹಾ ಸಮಿತಿಯ ಸದಸ್ಯರು ಹಾಗೂ ನಮ್ಮ ರೆಡ್ಡಿ ಕುಲಬಾಂಧವರು ಮತ್ತು ಅನೇಕ ಈ ಒಂದು ಸಭೆಯಲ್ಲಿ ಮತ್ಯಾರು ನೀವು ಪತ್ರಿಕಾ ಗೋಷ್ಠಿಯವರು ಉಪಸ್ಥಿತರಿರುವುದಕ್ಕೆ ಎಲ್ರಿಗೂ ಸ್ವಾಗತ ಮತ್ತು ಶರಣಾರ್ಥಿಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲೇ ತಿಳಿಸಿರೋ ಹಾಗೆ ಮಲ್ಲಮ್ಮನವರ ಜಯಂತಿ ಮೇ 10, 2025 ಎಲ್ಲ ನಮ್ಮ ಜನಾಂಗದವರು ಮತ್ತು ಅನೇಕ ಬೇರೆ ಸಮಾಜದವರು ಮಲ್ಲಮ್ಮನವರ ಭಕ್ತರು ಅವ್ರವ್ರ ಊರುಗಳಲ್ಲಿ ಮತ್ತು ತಾಲೂಕಾ ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಅವ್ರವ್ರ ಮನೆಯಲ್ಲಿ ಆಚರಿಸಿದ್ದಾರೆ. ಬಟ್ ಇದು ಮೊದಲನೇ ಬಾರಿಗೆ ನಾವೇನು ಮಾಡ್ತಾ ಇದ್ದೀವಿ, ತಾಲೂಕು ಮಟ್ಟದಲ್ಲಿ ಎಲ್ಲ ಯುವಕರು ಸೇರಿ ಒಂದು ಮಲ್ಲಮ್ಮನವರ ಜಯಂತಿಯನ್ನು ಆಚರಣೆ ಮಾಡಬೇಕಂತ 1/6/2025 ನಮ್ಮ ಎಲ್ಲ ಸಮಾಜದ ಹಿರಿಯರ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರ್ತೀವಿ. ಈ ಒಂದು ಕಾರ್ಯಕ್ರಮದ ಪ್ರಯುಕ್ತ ರಕ್ತದಾನ ಶಿಬಿರ ಮತ್ತು ಬೆಳಗ್ಗೆ ಅಭಿಷೇಕ ಇರ್ತದೆ ಮತ್ತು ಮಧ್ಯಾಹ್ನ ಅನ್ನಪ್ರಸಾದ ಸೇವೆಯನ್ನು ಮಾಡಲಿಕ್ಕೆ ನಮ್ಮೆಲ್ಲ ಸದಸ್ಯರು ಮತ್ತು ನಮ್ಮ ಕುಲಬಾಂಧವರು ಆಮೇಲೆ ಮಲ್ಲಮ್ಮನವರ ಭಕ್ತರು ಬೇರೆ ಸಮಾಜದಲ್ಲಿರೋಂಥವ್ರು ಸಹ ಒಂದು ಆದೇಶ ಮಾಡಿರೋದ್ರಿಂದ ಈ ಒಂದು ಕಾರ್ಯಕ್ರಮನ ಆಯೋಜಿಸಿರ್ತೀವಿ. ಅದಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕುಲಬಾಂಧವರಾಗಿರ್ಬೋದು, ಅದೇ ರೀತಿ ಬೇರೆ ಸಮಾಜದಲ್ಲಿರೋಂಥ ಭಕ್ತರು ಮಲ್ಲಮ್ಮನವರ ಭಕ್ತರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ಮತ್ತು ಈ ಅಭಿಷೇಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮತ್ತು ಪ್ರಸಾದ ಸೇವಿಸುವುದರ ಮುಖಾಂತರ ಈ ಒಂದು ಮಲ್ಲಮ್ಮನವರ ಆಶೀರ್ವಾದಕ್ಕೆ ಪಾತ್ರರಾಗಬೇಕಂತ ಈ ಒಂದು ಸಮಿತಿಯ ಪರವಾಗಿ ಎಲ್ರಿಗೂ ಕೇಳ್ಕೊತೀವಿ. ಧನ್ಯವಾದಗಳು. ನಾಳೆ ದಿನಾಂಕ 1/6/2025 ನಡೆಯುವ ಹುನಗುಂದ ಹಾಗೂ ಇಳಕಲ್ ತಾಲೂಕು ವತಿಯಿಂದ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿದೆ. ಅದರ ಪ್ರಕಾರ ಉಚಿತ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ. ಉಚಿತ ರಕ್ತದಾನ ಶಿಬಿರವನ್ನು ರಾಮನಗೌಡ ಆಸ್ಪತ್ರೆ ಮುಧೋಳ್ ಮತ್ತು ವಿಜಯ ಮಹಾಂತೇಶ್ವರ ರಕ್ತ ಭಂಡಾರ ಇಳಕಲ್ ಇವರ ಸಹಯೋಗದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನ APMCಯಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನ APMC ಹಾಗೂ ಪಂಚಲಿಂಗೇಶ್ವರ ದೇವಸ್ಥಾನ APMCಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ 9 ಗಂಟೆಗೆ ಉಚಿತ ರಕ್ತದಾನ ಶಿಬಿರವಿರುತ್ತದೆ. ಸಮಾಜದ ಎಲ್ಲ ಬಾಂಧವರು ಮತ್ತು ಬೇರೆ ಸಮಾಜದ ಯುವಕರು ಉಚಿತವಾಗಿ ಸ್ವಯಂ ಪ್ರೇರಿತವಾಗಿ ಬಂದು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಎಲ್ಲರಲ್ಲೂ ಕೇಳಿಕೊಳ್ತೇನೆ. ಅದೇ ರೀತಿ ಈಗ ಹುನಗುಂದ ಇಳಕಲ್ ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ನಾವು ಟ್ರಸ್ಟ್ ಮಾಡಿದ್ದೀವಿ. ರಾಷ್ಟ್ರಕೂಟ ಸೇವಾ ಸಮಿತಿ ಹುನಗುಂದ ಇಳಕಲ್ ತಾಲೂಕು ರಾಷ್ಟ್ರಕೂಟ ರೆಡ್ಡಿ ಪರಿವಾರ ಸೇವಾ ಸಮಿತಿ ಅಂತ. ಅದರಲ್ಲಿ 21 ಮಂದಿ ಟ್ರಸ್ಟ್ ಸದಸ್ಯರಿದ್ದಾರೆ. ಅದು ಅಧ್ಯಕ್ಷರು ಉಪಾಧ್ಯಕ್ಷರು ಇನ್ನೂ ಆಗಿಲ್ಲ. 21 ಮಂದಿ ಸದಸ್ಯರಿದ್ದಾರೆ. ಪ್ರಥಮ ಬಾರಿಗೆ ಅದೊಂದು ಟ್ರಸ್ಟ್ ಮಾಡಿ ಅದು ರಿಜಿಸ್ಟ್ರೇಷನ್ ಮಾಡಿಲ್ಲ, ಇನ್ನೂ ಮಾಡಿಸ್ಬೇಕಾಗಿದೆ. ಹಿರಿಯರ ಒಂದು ಸಲಹೆ ತೊಗೊಂಡು ಹಿರಿಯರ ಸಲಹಾ ಸಮಿತಿಯನ್ನು ಮಾಡಿದ್ದೀವಿ. ಇಳಕಲ್ ಹುನಗುಂದ ತಾಲೂಕಿನಲ್ಲಿ 51 ಜನದ ಹಿರಿಯರ ಸಲಹಾ ಸಮಿತಿನೂ ಮಾಡಿದ್ದೀವಿ. 2 ರಿಜಿಸ್ಟ್ರೇಷನ್ ಆಗಿ ಪ್ರಥಮ ಬಾರಿಗೆ ನಮ್ಮ ಸಮಿತಿಯಿಂದ ಈ ಕಾರ್ಯಕ್ರಮ ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿಯನ್ನು ಇಳಕಲ್ ಹಾಗೂ ಹುನಗುಂದ ತಾಲೂಕು ಮಟ್ಟದ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಈಗಾಗಲೇ ಮೇ 10 ಜಯಂತಿಯನ್ನು ಎಲ್ಲ ಸಮಾಜ ಬಾಂಧವರು ಎಲ್ಲ ಹಳ್ಳಿಗಳಲ್ಲಿ ಆಚರಿಸಿದ್ದಾರೆ. ಸರ್ಕಾರದ ವತಿಯಿಂದನೂ ಆಗಿದೆ. ಈಗ ತಾಲೂಕು ಮಟ್ಟದಿಂದ ಇಳಕಲ್ ಹುನಗುಂದ ತಾಲೂಕು ಮಟ್ಟದಿಂದ ನಮ್ಮ ರಾಷ್ಟ್ರಕೂಟ ರೆಡ್ಡಿ ಪರಿವಾರದಿಂದ ಜಯಂತಿಯನ್ನು ನಾಳೆ ಶನಿವಾರ 1/6 ಶನಿವಾರ ನಾಳೆ ರವಿವಾರರಂದು 1/6 ರವಿವಾರರಂದು ಬೆಳಗ್ಗೆ 9 ಗಂಟೆಗೆ ಉಚಿತ ರಕ್ತದಾನ ಶಿಬಿರ, ಆಮೇಲೆ ಅಭಿಷೇಕ ಕಾರ್ಯಕ್ರಮ ಇರ್ತದೆ. ಬೆಳಗ್ಗೆ 7 ಗಂಟೆಗೆ ಅಭಿಷೇಕ, 9 ಗಂಟೆಗೆ ಉಚಿತ ರಕ್ತದಾನ ಶಿಬಿರ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಅನ್ನಪ್ರಸಾದ ವ್ಯವಸ್ಥೆ ಇರುತ್ತೆ. ಇಳಕಲ್ ಹುನಗುಂದ ತಾಲೂಕಿನ ನಮ್ಮ ಸಮಾಜ ಬಾಂಧವರು ಜೊತೆಗೆ ಎಲ್ಲ ಮಲ್ಲಮ್ಮನ ಭಕ್ತರು ಪಾಲ್ಗೊಂಡು ಈ ಜಯಂತಿಯನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡ್ಬೇಕಂತ ಕಳಕಳಿಯ ವಿನಂತಿ. ಈ ಸಾರಿ ನಿಜವಾಗ್ಲೂ ನಮ್ಮದು ಏನಂದರೆ ಮೇ 10ಕ್ಕೆ ನಮ್ಮದು ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿ ವರ್ಷ ಆಚರಣೆ ಮಾಡ್ತೀವಿ. ಆದರೆ ಅದೇನಂದ್ರೆ 10ನೇ ತಾರೀಕಿಗೆ ಎಲ್ಲ ಕಡೆ ಇರೋದ್ರಿಂದ ಅದು ನಾವು 1 ತಿಂಗಳೊಳಗಾಗಿ ನಾವು ಏನಂದ್ರೆ ಎಲ್ಲಿಯಾದರೂ ಒಂದು
ಹೇಮರೆಡ್ಡಿ ಮಲ್ಲಮ್ಮ ಜಯಂತ್ಯೋತ್ಸವ ಮಾಡ್ಬೇಕಂತೇಳಿ ನಾವು ವಿಚಾರ ಮಾಡಿದ್ವಿ. ಆದರೆ ಈ ಸರಿ ಏನು ಮಾಡಿದ್ರು ಅಂದರೆ ಎಲ್ಲ ಯುವಕರು ಕೂಡಿ ರಕ್ತದಾನ ಶಿಬಿರ ಮಾಡುವ ಮುಖಾಂತರ ಪ್ರಥಮವಾಗಿ ಇದು ಒಂದು ಏನಂದ್ರೆ ಮಾಡಮಂತ ಹೇಳ್ಯಾರ. ಅದಕ್ಕೆ ಈ ಸರಿ ರಕ್ತದಾನ ಶಿಬಿರದಲ್ಲಿ ತಾವೇನಂದರೆ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲದೆ ಯುವಕರು ಇವತ್ತು ಮಾಡಕತ್ತಾರಂದ್ರೆ ಎಲ್ಲ ಹಿರಿಯರಾದವರು ಇನ್ನೂ ಯುವಕರು ಏನಪ್ಪ ಅಂದ್ರೆ ಕೈ ಜೋಡಿಸಿ ಇದನ್ನೊಂದು ಯಶಸ್ವಿ ಮಾಡ್ಬೇಕಂತೇಳಿ ನಾವೇನು ಕೇಳ್ಕೊಳ್ತೀವಿ. ಈ ರಕ್ತದಾನ ಕೊಡೋರು ಯಾರಾದರೂ ಇರ್ಬೋದು. ಇಲ್ಲಿ ರಕ್ತದಾನ ಮಾಡಿದ್ರಂದ್ರೆ ಅದೇನಂದ್ರೆ ಒಂದು ದೊಡ್ಡ ಸೇವಾ. ಎಲ್ಲ ದಾನಕ್ಕಿಂತ ದೊಡ್ಡ ದಾನ ಯಾವುದಂದ್ರೆ ರಕ್ತದಾನ. ಇವತ್ತು ಅನ್ನದಾನ ಇರ್ಬೋದು ಯಾವುದೇ, ಯಾಕಂದರೆ ಎಂಥ ಸಂದರ್ಭದಾಗ ನಮಗೆ ರಕ್ತ ಉಪಯೋಗ ಆಗುತ್ತಂದ್ರೆ ಏನಾದರೂ ಸಂದರ್ಭ ಒಂದು ಅನಾಹುತ ಆದಂಥ ಸಂದರ್ಭದಲ್ಲಿ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ರಕ್ತ ಅವಾಗ ಎಷ್ಟು ದುಡ್ಡು ಕೊಟ್ಟರೂ ಸಿಗೋಲ್ಲ. ಅದಕ್ಕೆ ಇದೊಂದು ಒಳ್ಳೆಯ ಕೆಲಸ ಐತೆ. ಅದರಿಂದ ದಯವಿಟ್ಟು ಎಲ್ಲರೂ ಇದರಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಂತ ಕೇಳ್ಕೊಳ್ತೇವೆ. 1/6/25 ದಿನದಂದು ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ. ಅವತ್ತಿನ ದಿವಸ ರಕ್ತದಾನ ಶಿಬಿರ ಕೂಡ ಇರುತ್ತೆ. ದಯವಿಟ್ಟು ಹೇಮರೆಡ್ಡಿ ಮಲ್ಲಮ್ಮ ಒಂದೇ ಜಾತಿಗೆ ಸೀಮಿತ ಇಲ್ಲ, ಎಲ್ಲ ಜಾತಿಗೂ ಸೀಮಿತ ಅದಳ. ಈ ರೆಡ್ಡೇರು ಒಂದ ಮಾಡ್ಬೇಕಂತೂ ಏನಿಲ್ಲ. ದಯವಿಟ್ಟು ಎಲ್ಲ ಜಾತಿಯವರು ಬಂದು ಇದನ್ನು ಯಶಸ್ವಿಯಾಗಿ ನೆರವೇರಿಸ್ಕೋಬೇಕಂತೇಳಿ ಕೈ ಮುಗಿದು ಕೇಳ್ಕೊತೀನಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.